ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಎಸ್ಟೇಟ್ ತೋರಿಸುವ ಅಂತ ಹೇಳಿದ್ದೆ. ಹಾಗೆ ನಾನು ಮೇಲೆ ಟೆರೆಸಲ್ಲಿದ್ದೀನಿ. ಈಗ ಒಂದು 6 o'clock ಎಲ್ಲ ಎದ್ದು ಈಗ ಬ್ರಷ್ ಎಲ್ಲ ಮಾಡಿ ನಾನು ಸ್ವಲ್ಪ ಓದಿ ಎಲ್ಲ ಆದಮೇಲೆ ಈಗ ಸ್ವಲ್ಪ ಹೊರಗೆ ಬಂದೆ. ಹಾಗೆ ಹೊರಗೆ ಬಂದು ಈಗ ಸನ್ ಬರಲಿ ಅಂತ ಕಾಯ್ತಿದ್ದೆ, ಆದರೆ ಬರೋ ಚಾನ್ಸಸ್ಸಲ್ಲಿ ಇಲ್ಲ ಕಾಣುತ್ತೆ. ಹಾಗೆ ಬ್ಲಾಗ್ ಶುರು ಮಾಡುವ ಅಂತಿದ್ದೆ ನಾನು. ಹಾಗೆ ಶುರು ಮಾಡ್ತೇನೆ. ನಮ್ಮದು ಎರಡಿದೆ ಗಾಯ್ಸ್ ಎಸ್ಟೇಟ್. ಒಂದು ಮೇಲೆ ಒಂದಿದೆ, ಒಂದು ಕೆಳಗೆ ಒಂದಿದೆ. ಒಂದು ಮನೆ ಮುಂದೆ ಇದೆ, ಒಂದು ಗದ್ದೆ ಇದೆ ಗಾಯ್ಸ್ ಕೆಳಗೆ. ಫಸ್ಟ್ ನಿಮಗೆ ಗದ್ದೆ ತೋರಿಸ್ತೀನಿ, ಆಮೇಲೆ ನಿಮಗೆ ಮೇಲೆಗೆ ಬರುವ. ಫಸ್ಟ್ ಈಗ ಗದ್ದೆಗೆ ಹೋಗುವ, ಬನ್ನಿ ಗಾಯ್ಸ್. ಗಾಯ್ಸ್, ಈಗ ನಾನು ಹೋಗ್ತಾ ಇದ್ದೇನೆ. ನೋಡ್ಬೋದು ನೀವು, ಕಂಬೂಟಲ್ಲಿ ಹಾಕಿದ್ದೀನಿ, ಯಾಕಂದರೆ ಜಿಗ್ನೆ ಇರುತ್ತೆ. ಇದು ನಾವು ಬರೋ ದಾರಿ ಗದ್ದೆಗೆ ಮನೆಯಿಂದ ಇಳಿಬೇಕಾಗುತ್ತೆ. ಇಲ್ಲಿ ಬಂದು ಹಿಂಗೆ ಇಳಿದು ಈಗ ಹೋಗ್ಬೇಕು. ಹೀಗೆ ಇದು ಮುಂಚೆ ರೋಡ್ ಆಗಿತ್ತು, ಅದೀಗ ಮೇಂಟೆನೆನ್ಸ್ ಇಲ್ಲದೆ ಕಾಡು ಗೀಡೆಲ್ಲ ಆಗಿಬಿಟ್ಟು ಹೋಗಿದೆ. ಇಲ್ಲಿ ನೋಡಿ ನೀವು, ಕಾಫಿ ತೋಟ ಎಲ್ಲ ಇದೆ. ಕೆಳಗೆ ಸಹ ಬಾಳೆ ಗಿಡಗಳೆಲ್ಲ ಹಾಕಿದ್ದೀವಿ ನಾವು. ನೋಡಿ, ಚಿಕ್ಕ ಸೀಬೆಕಾಯಿ ಗಿಡ ಎಲ್ಲ ಇದೆ ಇಲ್ಲಿ. ಹಾಗೆ ನೋಡ್ಬೋದು, ಬಾಳೆ ಗಿಡ ಎಲ್ಲ ಇದೆ, ಕರಿಬೇವು ಸೊಪ್ಪು ಎಲ್ಲ ಇದೆ ನೋಡಿ ಗಾಯ್ಸ್. ಇಲ್ಲಿ ಅಡಿಕೆ ಮರ, ಬಾಳೆ ಗಿಡ, ಕಾಫಿ ತೋಟ, ಕಾಫಿ ಗಿಡಗಳು ಎಲ್ಲ ಇದೆ ಗಾಯ್ಸ್. ಇಲ್ಲಿ ನೋಡ್ಬೋದು ನೀವು. ಈಚೆ ಬಂದರೆ ನಮ್ಮದು ಚಿಕ್ಕ ಇದು ಬಾರ್ಡ್ರ್ ಬರುತ್ತೆ ಗಾಯ್ಸ್. ಇಲ್ಲಿ ಬೇರೆಯವ್ರದ್ದು ಇದೆ, ಇಲ್ಲಿ ಬೇರೆಯವ್ರದ್ದು ಜಾಗ ಬರುತ್ತೆ ಗಾಯ್ಸ್. ಇಲ್ಲಿ ನನಗೆ ಇಲ್ಲಿ ಕಾರ್ ತೆಗ್ಸಿದ್ದಾರೆ ಗಾಯ್ಸ್, ಮಿಷಿನ್ ಹೊಡೆದಿದ್ದಾರೆ. ಅದೇ ನಾನು ನೆನ್ನೆ ವ್ಲಾಗಲ್ಲಿ ಹೋಗಿದ್ದಲ್ಲ ಗಾಯ್ಸ್, 5 ಲೀಟರ್ಸ್ ಪೆಟ್ರೋಲ್ ತರೋಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು, ನೆನ್ನೆ ಅಷ್ಟೇ ಕಚ್ಚಡ ಮಾಡಿದ್ದಾರೆ. ಹಾಗೆ ಹೋಗ್ತಾ ಇದ್ದೀವಿ ನೋಡಿ, ಎಲ್ಲ ಕಾಣ್ಬೋದು. ಅಲ್ಲಿ ನಮ್ಮ ಮೇಲೆ ಸಿಂಟ್ಯಾಕ್ಸ್ ಕಾಣ್ತಿರ್ಬೇಕು ನಿಮಗೆ. ಅಲ್ಲಿ ನೋಡಿ ಗಾಯ್ಸ್, ಸಿಂಟ್ಯಾಕ್ಸ್ ಕಾಣ್ತಾ ಉಂಟು ನಿಮಗೆ. ಹಾಗೆ ಇಲ್ಲಿ ಹೀಗೆ ಬಂದರೆ ಇದು ಬಾರ್ಡ್ರ್ ಗಾಯ್ಸ್, ಇದು ಎಂಡ್, ಇದು ಈ ಜಾಗದ ಎಂಡ್ ಗಾಯ್ಸ್ ನಮ್ಮದು. ಇದು ಆಚೆ ಅದು ಬೇರೆಯವ್ರದ್ದು ಗಾಯ್ಸ್. ನೋಡ್ಬೋದು ಇಲ್ಲಿ ಇದೆಲ್ಲ ಕಾಫಿ ತೋಟ ಗಾಯ್ಸ್. ಮಧ್ಯದಲ್ಲಿ ಕಾಫಿ ಪ್ಲಾಂಟ್ ಮತ್ತು ಅದ್ರ ಮಧ್ಯದಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ ನಾವು. ನೋಡ್ಬೋದು, ಸೀಬೆಕಾಯಿ ಗಿಡ ಇದೆ ಗಾಯ್ಸ್. ನೋಡಿ ಇಲ್ಲಿ, ಅದು ಸಹ ಬಾರ್ಡ್ರ್ ಗೈಸ್. ನೋಡ್ಬೋದು, ನಮ್ಮ ಶೆಡ್ ಎಲ್ಲ ಕಾಣಿಸ್ತಾ ಉಂಟು. ಬೆಟ್ಟ, ನಾ ಹೇಳ್ದಾಗೆ ಆ ಬೆಟ್ಟದ ಹಿಂದೆ ಗಾಯ್ಸ್ ನಮ್ಮ ಮಡಿಕೇರಿ ಬರುತ್ತೆ. ಇಲ್ಲಿ ನೋಡಿ, ಕಾಫಿ ಎಲ್ಲ ಉಂಟು. ಇದು ಬಾರ್ಡರ್ ನೋಡಿ ಗಾಯ್ಸ್, ಇದು ಬಾರ್ಡರೇ. ಇದು ಬಾರ್ಡರೇ ನೋಡಿ. ಅದು ಆಚೆ ಬೇರೆಯವ್ರದ್ದಿದೆ, ಸೇಮ್ ಹೀಗೆ ಥರ, ಆದರೆ ಸ್ವಲ್ಪ ಅವ್ರದ್ದು ಏಜ್ ಆಗಿದೆ. ಯಾಕಂದರೆ ಇದು ಫ್ಲಡ್ ಆಗಿದ್ಮೇಲೆ 2018ನಲ್ಲಿ ಫ್ಲಡ್ ಆಗಿದ್ಮೇಲೆ ನಾವು ನಟ್ಟಿದ್ದು. ಅದಕ್ಕಿಂತ ಮುಂಚೆ ಇದು ಒಳ್ಳೆ ಗದ್ದೆ ಆಗಿತ್ತು. ಅವ್ರು ಸ್ವಲ್ಪ ಮುಂಚೆ ಹಾಕಿದ್ದಾರೆ ಅವ್ರದ್ದು ಅಡಿಕೆ ಗಿಡಗಳೆಲ್ಲ ಮೇಲೆದ್ದಿದೆ, ಯಾಕಂದರೆ ಅವ್ರು ಮುಂಚೆನೇ ಹಾಕಿದ್ರು. ಇಲ್ಲಿ ಫ್ಲಡ್ ಆಗಿ ಫುಲ್ ಎಲ್ಲರದ್ದು ಬಟ್ಟೆ ಚಪ್ಪಲೆಲ್ಲ ಬಂದುಬಿಟ್ಟಿತ್ತು ಗಾಯ್ಸ್. ಹಾಗೆ ಇದು ಈ ಸೈಡ್ ಗಾಯ್ಸ್, ಹಿಂಗೆ ನೋಡ್ಬೋದು. ಇಲ್ಲಿ ಕಾಫಿ ಹಾಕಿ ಒಂದು 3-4 ವರ್ಷ ಆಯ್ತು ಗೈಸ್ ಅಷ್ಟೇ, ಆದರೂ ಚೆಂದ ಬೆಳೆದಿದೆ. ನೋಡ್ಬೋದು ನೋಡಿ, ಇಲ್ಲಿ ಅಡಿಕೆ ಗಿಡ, ಇದು ಸೀಬೆಕಾಯಿ ಮರ ಎಲ್ಲ ಉಂಟು ನೋಡಿ ಗೈಸ್. ಇಲ್ಲಿ ಸೀಬೆಕಾಯಿ ಮರ ಎಲ್ಲ ಬರುತ್ತೆ ನೋಡಿ. ನೋಡಿ ಗೈಸ್, ಇಲ್ಲಿವರೆಗೆ ನೆನ್ನೆ ದೊಡ್ಡಪ್ಪ ಕಾಳು ಹೊಡೆದಿದ್ದಾರೆ ಮಿಷಿನಲ್ಲಿ. ಆಮೇಲೆ ಈಗ ಇಲ್ಲಿ ಹೊಡಿತಾರೆ, ಆವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಇಲ್ಲೆಲ್ಲ ನೋಡಿ ಕಾಣ್ತಿಲ್ಲ ಗೈಸ್. ಈಗ ನೋಡ್ಬೋದು, ಇಲ್ಲೆಲ್ಲ ಕಾಣ್ತಿಲ್ಲ. ಅದು ನೋಡ್ಬೋದು ನೀವು, ಇಲ್ಲೆಲ್ಲ ಕಾಣ್ತಿಲ್ಲ ನೋಡಿ ಗೈಸ್. ನೋಡಿ, ಇಲ್ಲೆಲ್ಲ ಹೊಡೆಯಕ್ಕೆ ಬಾಕ್ತಿದೆ ಗೈಸ್. ಮೊನ್ನೆ ಅಷ್ಟೇ ಇತ್ತಿಲ್ಲ ಗೈಸ್ ಕಾಡು, ಈಗ ಫುಲ್ ಬಂದುಬಿಟ್ಟಿದೆ. ನೋಡ್ಬೋದು ನೀವು, ಇದು ಮಧ್ಯದಲ್ಲಿ ದಾರಿ ಗೈಸ್ ಹೋಗೋಕ್ಕೆ ನಮಗೆ. ಆಗ ಬೂಟೆಲ್ಲ ಹಾಕೊಂಬಂದಿದ್ದೆ ಗೈಸ್, ಇಲ್ಲದ್ರೆ ಅದು ಜಿಗ್ನೆಲ್ಲ ಹೋಗಿಬಿಡುತ್ತೆ. ಮತ್ತು ನಾನು ಕಾಲೇಜ್ಗೆ ಹೋಗ್ಬೇಕಾದಕ್ಕೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಾಳೆ ಗಿಡ ಇದೆ ಗೈಸ್, ದೊಡ್ಡದು. ಆ್ಯಂಡ್ ಇಲ್ಲಿ ಬ್ಯಾಂಬೂ ಇದೆ. ಇಲ್ಲಿ ಹೀಗೆ ಬಂದರೆ ನಿಮಗೆ ನೀರು ಸೌಂಡ್ ಕೇಳಿಸ್ಬೋದು. ಇಲ್ಲಿ ನೀರು ಇದೆ, ಅಲ್ಲಿ ನೋಡ್ಬೋದು ಗೈಸ್, ಅಲ್ಲಿ ಹೋಗ್ತಾ ಉಂಟು. ಅದು ಕಾಡು ಕವರ್ ಆಗಿರೋದಕ್ಕೆ ಕಾಣ್ತಿಲ್ಲ. ಅಲ್ಲಿ ನೋಡಿ ಗೈಸ್, ನೀರೆಲ್ಲ ಇದೆ. ಇಲ್ಲಿ ಬ್ಯಾಂಬೂ ಎಲ್ಲ ಉಂಟು.
ಇದು ಯಾಕೆ ಅಂದರೆ ಇಷ್ಟು ನಾವು ಸ್ಪೇಸ್ ಬಿಟ್ಟಿರೋದಂದರೆ, ಯಾಕೆಂದರೆ ನಮ್ಮಲ್ಲಿ ಯಾರಾದರೂ ತೀರಿ ಹೋದರೆ ಅವರಿಗೆ ಇದು ಇಡುವ ಅಂತ. ಯಾರು ತೀರಿ ಹೋದರೆ ಇಲ್ಲಿ ಬಂದು ಸುಡೋಕ್ಕೆ ಆಗಲಿ ಊತಕ್ಕಾಗಲಿ ಇಟ್ಟಿದ್ದೀವಿ ನಾವು. ಅಲ್ಲಿ ನೋಡಿ ಗೈಸ್, ಯೆಲ್ಲೋ ಬ್ಯಾಂಬು ಸೇಮ್. ಹಾಗೆ ಇಲ್ಲಿ ದೊಡ್ಡ ದೊಡ್ಡದ ಅಡಿಕೆ ಮರಗಳಿವೆ. ಹಾಗೆ ಇದು ಇನ್ನೊಂದು ಸೈಡ್ ಗೈಸ್, ಅದು ಇನ್ನೊಂದು ಸೈಡ್ ಆದರೆ ಇದು ಇನ್ನೊಂದು ಸೈಡ್ ಬರುತ್ತೆ. ನೋಡ್ಬೋದು ಇಲ್ಲಿ ಇದು ಜಸ್ಟ್ ಗದ್ದೆ ಗೈಸ್, ಇನ್ನು ಮೇಲೆ ಸಹ ಇದೆ ನೋಡ್ಬೋದು ನೀವು. ಅಂದರೆ ನಾವು ಮೇಂಟೈನ್ ಮಾಡ್ತೀವಿ ಗೈಸ್. ದೊಡ್ಡಪ್ಪ ಇದ್ದಾರಲ್ಲ, ಅಂದರೆ ದೊಡ್ಡಪ್ಪನಿಗೆ ಮದುವೆ ಆಗಿಲ್ಲ, ಹಾಗೆ ಅವರು ಮತ್ತು ನಮ್ಮಪ್ಪ ಒಟ್ಟಿಗೆ ಇದು ಮಾಡ್ತಾರೆ ಗೈಸ್. ನಾನು ದೊಡ್ಡಪ್ಪನ ತೋರಿಸಿಲ್ಲ ಗೈಸ್, ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಪ್ಪ ಅಕ್ಕ ಎಲ್ಲ ಇದ್ದಾರೆ. ಅಕ್ಕ ನಮ್ಮದು ಬೆಂಗಳೂರಲ್ಲಿ ಓದ್ತದ್ದು, ಜಾಬ್ ಮಾಡ್ತಿದ್ದಾರೆ ಈಗ. ಆ್ಯಂಡ್ ಅಪ್ಪ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಆ್ಯಂಡ್ ನಾನು ಅಮ್ಮ ದೊಡ್ಡಪ್ಪ ಇಬ್ಬರೇ 3 ಜನರು ಇದ್ದಾರೆ ಅಷ್ಟೇ. ಹಾಗೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಗೈಸ್, 3 ಜನ ಇಬ್ಬರು ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೊಡೆದಿದ್ದಾರೆ, ಕಚ್ಚೆಲ್ಲ ಹೊಡೆದಿದ್ದಾರೆ. ನಿನ್ನೆ ಮೊನ್ನೆ ಹೊಡೆದಿದ್ದಾರೆ ಗೈಸ್. ಇದು ಸ್ವಲ್ಪ ಹಳೇದಾಗಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಚಿಕ್ಕ ತೋಡು, ಇದು ಆಚೆ ಅಲ್ಲಿ ದೊಡ್ಡ ತೋಡು ಬರುತ್ತೆ. ಈಗ ಮಳೆ ಅಲ್ಲ ಗೈಸ್, ಅದಕ್ಕೆ ಇದು ಬೇಸಿಗೆಗಾಲದಲ್ಲಿ ಇರಲ್ಲ ಗೈಸ್. ಇದು ಸಮ್ಮರ್ ಬರುವಾಗ ಈ ಸ್ಟ್ರೀಮ್ ಏನಿದೆ ಗೈಸ್, ಇಲ್ಲಿ ಬರ್ತುಂಟಲ್ಲ ಈ ಚಿಕ್ಕ ತೋಡು, ಅದು ಹೋಗ್ಬಿಡುತ್ತೆ. ಆ ದೊಡ್ಡ ತೋಡಲ್ಲಿ ನೀರೇ ಇರಲ್ಲ ಗೈಸ್, ಫುಲ್ ಹೋಗಿಬಿಡುತ್ತೆ, ಫುಲ್ ಡ್ರೈ ಆಗಿಬಿಡುತ್ತೆ ಗೈಸ್ ಫುಲ್. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲ ಡೂ ಸಬ್ಸ್ಕ್ರೈಬ್. ಯಾಕಂದರೆ ಈ ಥರ ನಾನು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಿ ಹೊಸದಾಗಿ ವ್ಲಾಗಿಂಗ್ ಚಾನಲ್ ಶುರು ಮಾಡಿರೋದು. ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು. ಈಗ ಸ್ವಲ್ಪ ಜನ ನೋಡ್ತಿದ್ದಾರೆ, ಆದರೆ ಅಷ್ಟು ಸಾಲಲ್ಲ, ನೀನು ಬೇಕು, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಎಲ್ಲ ಉಂಟು. ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಗೈಸ್, ಯಾಕಂದರೆ ಇದು ಗೊತ್ತೇ ಆಗಲ್ಲ. ಇಲ್ಲೆಲ್ಲ ಸ್ವಲ್ಪ ದೊಡ್ಡ ಅಡಿಕೆ ಮರಗಳುಂಟು ಕಂಪೇರ್ ಟು ದಟ್. ಇಲ್ಲಿ ನೋಡಿ ಬ್ಲೂಬೆರಿದು ಮರ 2 ನೋಡಿ, ಹಣ್ಣಾಗಕ್ಕಾಗುಟ್ಟು ಚಿಕ್ಕದಾಗಿ ಕಾಯಿ ಉಂಟು. ಯಾವಾಗ ಗೊತ್ತೇ ನನಗೂ ಗೊತ್ತಿಲ್ಲ ಸೀಸನ್. ಅಲ್ಲಿ ನೋಡಿ ಮ್ಯಾಂಗೋ ಟ್ರೀ ಇದೆ ಚಿಕ್ಕದಾಗಿ. ಇಲ್ಲೊಂದು ದೊಡ್ಡ ಗುಂಡಿ ಇದೆ ಗೈಸ್. ಇಲ್ಲಿ ನೋಡ್ಬೋದು ಗೈಸ್ ನೀವು, ಕಾಫಿ ಎಷ್ಟು ಚೆಂದ ಬಂದುಂಟು ಅಂತ ನೋಡಿ, ಎಷ್ಟು ಚೆಂದ ಬಂದಿದೆ ಅಂತ. ಆದರೆ ಈ ಸಲ ಇದು ಮಳೆಯಿಂದಾಗಿ ನಮ್ಮ ಊರಿದೆ ಗೈಸ್, ಅದು ಹಚ್ಚಿನಾಡು ಅಂತ. ಅಲ್ಲಿ ಸಹ ಹೇಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಯಾವಾಗ ನಾನು ವ್ಲಾಗ್ ಹಾಕ್ತೀನಿ, ಅದನ್ನು ಸದ್ಯಕ್ಕೆ ಹೋಗೋದು ಡೌಟೇ ಗೈಸ್. ಇನ್ನೇನು ದಸರಾ ಹಾಲಿಡೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ನೋಡಿ ಗೈಸ್, ಅಲ್ಲಿ ಎಷ್ಟು ದೊಡ್ಡ ರಿವರ್ ಇದೆ ಅಂತ. ನಾಟ್ ಅ ರಿವರ್ ಗೈಸ್, ಜಸ್ಟ್ ಸ್ಟ್ರೀಮ್. ಅದು ಬೆಟ್ಟದ ಮೇಲಿಂದ ಬರೋದು ಗೈಸ್. ಅಲ್ಲಿ ಕಾಣ್ತುಂಟಲ್ಲ ಬೆಟ್ಟ, ಅದು ಈಚೆ ಇನ್ನೊಂದು ಬೆಟ್ಟ ಇದೆ, ಅದು ಇದರಿಂದ ಕಾಣಲ್ಲ. ಅದೇ ಅಲ್ಲಿಂದ ಬರುತ್ತೆ ಗೈಸ್ ನೀರು. ನಾವಿಲ್ಲಿ ಪೈಪ್ ಹಾಕಿದ್ದೀವಿ, ಅದೇ ನೀರಿಂದ ನಾವು, ಅಂದರೆ ಏನು ಹೇಳಿದೆ ಗೈಸ್, ಅದೇ ನೀರಿಂದ ನಾವು ಎಲ್ಲ ಗಿಡಗಳಿಗಾಗಲಿ ಎಲ್ಲ ಬಟ್ಟೆ ಎಲ್ಲ ಹೋಗಿದ್ದಾದರೆ ಅದಲ್ಲೇ ಇದು ಮಾಡೋದು ಗೈಸ್. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ಬರ್ತುಂಟು ನೀರು ಅಂತ. ಅದೇ ಸಮ್ಮರ್ ಸೀಸನಲ್ಲಿ ಆ ನೀರೇ ಇರಲ್ಲ ಗೈಸ್, ಯಾಕೆಂತ ಗೊತ್ತಿಲ್ಲ. ಫುಲ್ ಡ್ರೈ ಆಗಿಬಿಡುತ್ತೆ, ಬರೀ ಕಲ್ಲಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಇದೆಲ್ಲ ಮಾಡಿದ್ರು ಗೈಸ್, ಅದರದ್ದು ಹೋಗಿದೆ. ಇಲ್ಲಿ ನೋಡ್ಬೋದು ನೀವು, ದೊಡ್ಡದಾಗಿ ಇದಿದೆ ಬಾಳೆಹಣ್ಣು. ಇಲ್ಲಿ ನೋಡಿ ಗೈಸ್, ಚಿಕ್ಕದಾಗಿ ದೊಡ್ಡಪ್ಪ ಒಂದು ಫಾರ್ಮ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಗಿಡ ಎಲ್ಲ ಬಂದುಬಿಟ್ಟಿದೆ, ತೊಂದರೆ ಇಲ್ಲ ಬಿಡಿ. ಹಾಗೆ ಗೈಸ್, ಈಗ ನಾನು ಕೆಳಗಿದ್ದೀನಿ, ನೋಡ್ಬೋದು ನೀವು ವ್ಯೂ ಏನು ಮಸ್ತಿದೆ. ಅಲ್ಲಿ ನಿಮಗೆ ಆ ಮನೆ ಕಾಣ್ತುಂಟಲ್ಲ, ಅದು ಈಚೆ ಹೈವೇ ಬರುತ್ತೆ, ಮಡಿಕೇರಿ ಮಂಗಳೂರು ಹೈವೇ, ಅಲ್ಲಿಂದ ಹೋಗೋದು. ಅಲ್ಲಿ ನಮ್ಮ ಶೆಡ್ ನೋಡ್ಬೋದು, ಇಲ್ಲೆಲ್ಲ ಇದೆ. ಇದು ಮೇಲೆ ಇದು ಮೇಲೆ ಹೋಗೋ ದಾರಿ ಗೈಸ್. ಹೀಗೆ ಹೋದರೆ ಮೇಲೆ ದಾರಿ. ನಾನು ನಿಮಗೆ ಮೇಲೆ ಹೋಗಿ ಮೀಟ್ ಆಗ್ತೇನೆ, ಯಾಕಂದರೆ ಇಲ್ಲಿ ಹೋಗೋ ದಾರಿ ಸ್ವಲ್ಪ ಸರಿ ಇಲ್ಲ. ಮೇಲೆ ಹೋಗಿ ನಾನು ನಿಮಗೆ ಮೇಲೆದು ತೋಟ ತೋರಿಸ್ತೇನೆ. ಕಮ್ ಲೆಟ್ಸ್ ಗೋ ಗೈಸ್. ಇಲ್ಲಿ ಅಂತ ನೋಡೋದಂತ ಇಲ್ಲ ಗೈಸ್, ಯಾಕಂದರೆ ಇದು ಬರೀ ಕಾಫಿಯೇ ಇರೋದು. ಹಾಗೆ ನಾನು ನಿಮಗೆ ನಮ್ಮ ಟೆರೆಸ್ ಮೇಲೆ ಹೋಗಿ ತೋರಿಸ್ತೇನೆ, ಎಲ್ಲ ಕಾಣುತ್ತೆ, ಎಲ್ಲ ಕವರಪ್ ಆಗುತ್ತೆ. ಇಲ್ಲಿ ಬರೀ ಕಾಫಿಯೇ ಇರೋದು, ನೀವು ನೋಡ್ಬೋದು. ಇಲ್ಲಿ ಬರೀ ಕಾಫಿಯೇ ಇರೋದು ಗೈಸ್, ನೋಡಿದ ಬರೀ ಕಾಫಿಯೇ ಇರೋದು. ಹಾಗೆ ಹಂಗೇನಿಲ್ಲ ಗೈಸ್, ಇದು ಬರೀ ಕಾಫಿ ತೋಟ. ನಿಮಗೆ ಮೇಲೆ ಹೋಗಿ ನಾನು ಫುಲ್ ತೋರಿಸ್ತೇನೆ. ಫುಲ್ ಗ್ರೀನ್ ಇದೆ, ಫುಲ್ ಗ್ರೀನು. ಒಂಚೂರು ನೋಡಿ ಗೈಸ್, ಫುಲ್ ನಮ್ಮ ಬರೋ ದಾರಿ ಸಹ ಫುಲ್ ಕಷ್ಟ ಇದೆ. ಫುಲ್ ಗ್ರೀನ್ ಇದೆ ಗೈಸ್, ನೋಡ್ಬೋದು. ಫುಲ್ ಮರ ಇದೆ, ಅದ್ರ ಮಧ್ಯದಲ್ಲಿ ಕಾಫಿ ಇದೆ ನಮ್ಮದು, ಬರೀ ಕಾಫಿ, ಬೇರೇನಿಲ್ಲ.
ಯಾಕಂದರೆ ಗದ್ದೆ ಆಗಿದ್ದರೆ ಬೇರೆ ತೋರಿಸ್ಬೋದಿತ್ತು. ಯಾಕಂದರೆ ಅಲ್ಲಿ ಬೇರೆ ಬೇರೆ ವೆರೈಟಿ ಹಾಕಿದ್ದಾರೆ ಗಿಡಗಳು, ಅಡಿಕೆ ಆಗಲಿ, ಬಾಳೆ ಆಗಲಿ, ಕಾಫಿ ಮಧ್ಯದಲ್ಲಿ. ಇದು ಬರೀ ಇದೆ ಇರುತ್ತೆ. ಸೊ ಅದಕ್ಕೆ ಇದು ತೋರಿಸ್ತೀನಿ. ಇದಾದಮೇಲೆ ನಾನು 2018 ನಮ್ಮದು ಇದು ಲ್ಯಾಂಡ್ಸ್ಲೈಡ್ ಆಗಿತ್ತಲ್ವ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಅಲ್ಲಿ ಫುಲ್ ಲ್ಯಾಂಡ್ಸ್ಲೈಡ್ ಆಗಿದೆ, ಏನು ಕಾಣಲ್ಲ, ಅದನ್ನ ತೋರಿಸ್ತೀನಿ ನೋಡಿ. ಈಗ ನಾನು ಫಸ್ಟ್ ನಿಮಗೆ ಇದು ತೋರಿಸ್ತೀನಿ ನೋಡಿ ಗೈಸ್. ಇದಿಷ್ಟೇ. ಅದು ಸ್ವಲ್ಪ ಇನ್ನೂ ಲಾಂಗ್ ಇದೆ ಅಲ್ಲಿವರೆಗೆ, ಅದು ಕಾಣಲ್ಲ, ಮರ ಕವರ್ ಆಗಿಂತ ಅದಕ್ಕೆ. ಇದು ನೋಡಿ, ಇಷ್ಟು ಇಲ್ಲಿವರೆಗೆ ಬರುತ್ತೆ. ಇದು ಹೀಗೆ ಹಿಂಗೆ ಬಂದರೆ ಇಲ್ಲಿ ಇದು ನಮ್ಮ ಮನೆ ಟೆರೆಸ್ಸು. ಡಿಶ್ ಎಲ್ಲ ಹಾಕಿದ್ದಾರೆ. ನಿಮಗೆ ಅಲ್ಲಿ ಕಾಣ್ಬೋದು ಗೈಸ್, ಒಂದು ಇದು ಹಾಕಿದ್ದಾರೆ, ಬೇಲಿ ಹಾಕಿದ್ದಾರೆ ನೋಡಿ ಗೈಸ್. ಅಲ್ಲಿ ಕಾಣ್ಬೋದು ನೋಡಿ, ಅಲ್ಲಿ ಅದು ಅಲ್ಲಿವರೆಗೆ ಮಾತ್ರ ಎಂಡ್, ಆಮೇಲೆ ಬೇರೆಯವ್ರದ್ದು. ಹಾಗೆ ಇದಿಷ್ಟು ನಮ್ಮದು. ಆ್ಯಂಡ್ ಇದೆಲ್ಲ ರೋಡ್, ಇಲ್ಲಿಂದ ಕೆಳಗೆ ರೋಡ್ ಹೋಗ್ತದೆ, ಅದೇ ನಾವು ಗದ್ದೆ ಗೊತ್ತಲ್ಲ ಅಲ್ಲಿ. ಆ್ಯಂಡ್ ಹಾಗೆ ಇದು. ಆ್ಯಂಡ್ ನಾನೀಗ ನಿಮಗೆ ನಮ್ಮ 2018 ಫ್ಲಡ್ ಆದಂಥ ಜಾಗಕ್ಕೆ ಹೋಗ್ತೀನಿ, ಸ್ಕೂಟಿಯಲ್ಲಿ ಹೋಗೋದು. ಅಲ್ಲಿ ಹೋಗಿ ವ್ಲಾಗ್ ಮಾಡುವ, ಸ್ವಲ್ಪ ತೋರಿಸ್ತೀನಿ ನಿಮಗೆ ಹೇಗೀಗಾಗಿದೆ ಅಲ್ಲಿ ಅಂತ. ಅದು ತೋರಿಸಿ ಆದಮೇಲೆ ನನಗೆ ಟೈಮ್ ಇದೆ ಇನ್ನು, ಆವಾಗ ಇನ್ನು ಬೇರೆ ಏನೋ ತೋರಿಸ್ಬೋದ್ರೆ ತೋರಿಸ್ತೀನಿ. ಇಲ್ಲಾಂದರೆ ಕಾಲೇಜ್ ಟೈಮ್ ಆದರೆ ಕಾಲೇಜ್ ಹೋಗೋ. ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ಈಗ ನಾನು ಅದೇ ಆ ಸ್ಪಾಟಿಗೆ ಬಂದಿದ್ದೀನಿ ಗಾಯ್ಸ್. ಇಲ್ಲಿ ನೋಡ್ಬೋದು ನಮ್ಮ ಸ್ಕೂಟಿ ನಿಂತುಂಟು, ರೋಡ್ ಸೈಡ್ ಇತ್ತಿಲ್ಲ ಅದಕ್ಕೆ, ಇಲ್ಲಾಂದರೆ ಅದನ್ನು ವ್ಲಾಗ್ ಮಾಡ್ತಿದ್ದೆ, ಒಂದು ವೀಡಿಯೋ ಕಟ್ ಎಲ್ಲ ಮಾಡ್ತಿದ್ದೆ. ಇಲ್ಲೇ ಬಂದಿದ್ದು ಗಾಯ್ಸ್. ಇದು ಈಗ ಫುಲ್ ಕಾಫಿ ಇದರಿಂದ ಬಂದುಬಿಟ್ಟಿದೆ, ಏನಂದರೆ ಅಡಿಕೆ ಗಿಡ ಅದೆಲ್ಲ ಕವರ್ ಆಗಿಬಿಟ್ಟಿದೆ, ಹಾಗೆ ಕಾಣಲ್ಲ. ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು ರೋಡ್ ಇಲ್ಲೆಲ್ಲ ಫುಲ್ ಹೋಗಿಬಿಟ್ಟಿದ್ದು ಗಾಯ್ಸ್. ಇಲ್ಲಿ ಏನಿತ್ತಿಲ್ಲ, ಇಲ್ಲಿ ಒಬ್ಬರು ಸತ್ತು ಹೋದರು, ಆಟೋ ಡ್ರೈವರ್ ಅವರು. ಹಾಗೆ ನೋಡಿ, ಇಲ್ಲಿ ಈಗ ಫುಲ್ ಒಂದು ಹೋಮ್ ಸ್ಟೇ ಎಲ್ಲ ಓಪನ್ ಆಗುಂಟು. ಇದೆಲ್ಲ ಏನಿತ್ತಿಲ್ಲ ಗೈಸ್, ಇದೆಲ್ಲ ಹೊಡೆದೋಗ್ಬಿಟ್ಟಿತ್ತು ನೋಡ್ಬೋದು. ಈಗ ಅದನ್ನ ಕಾಫಿ ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಗೈಸ್, ಫುಲ್ ಅರ್ಥ್ವಾಮ್ಸ್ ಸತ್ತೋಗುಂಟು. ಏನಾಗಿದೆ ಗೊತ್ತಿಲ್ಲ ಗೈಸ್, ಫುಲ್ ಸತ್ತೋಗಿದೆ. ನೋಡ್ಬೋದು, ಇದು ಫುಲ್ ಸತ್ತೋಗ್ಬಿಟ್ಟಿದೆ ಗೈಸ್, ಅರ್ಥ್ವಾಮ್ಸ್ ಎಲ್ಲ ನೋಡಿ. ಇದೆಲ್ಲ ಇದಾಗಿತ್ತು, ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ವರೆಗೆ ಹೋಗ್ಬಿಟ್ಟಿದ್ದು ಗೈಸ್ ಅದು. ಹಾಗೆ ನೋಡ್ಬೋದು ನೀವಿಲ್ಲಿ ಫುಲ್ ಹೋಗಿಬಿಟ್ಟಿತ್ತು. ಹಾಗೆ ಅದು ಮೇಲೆ ಬೆಟ್ಟ ಗೈಸ್, ನೀವು ನೋಡ್ಬೋದು, ಅದು ಮೇಲೆ ಬೆಟ್ಟದಿಂದ ಬಂದಿರೋದು. ಹಾಗೆ ಬಂದು ಫುಲ್ ಹೊಡ್ಕೊಂಡು ಹೋಗಿ ಅವ್ರು ಆಟೋ ಗೀಟಲ್ಲಿ ಹೋಗ್ಬಿಟ್ಟಿತ್ತು. ಹಾಗೆ ಈಗ ಇದೇನೋ ಹೋಮ್ ಸ್ಟೇ, ಪ್ರೈವೇಟ್ ಸ್ಟೇಟ್ ಏನೋ ಆಗಿಬಿಟ್ಟಿದೆ ಗೈಸ್, ಪ್ರೈವೇಟ್ ಯಾರ್ದು. ಹಾಗೆ ಇಲ್ಲಿದೆ ಹಾಗೆ ಗೈಸ್. ಮತ್ತು ಇದಿಷ್ಟೇ ಗೈಸ್. ಈಗ ನೋಡಿ, ಆ ಸೈಡ್ ಏನಾಗಿಲ್ಲ, ಬರೀ ಈ ಸೈಡ್ ಮಾತ್ರ ಆಗಿರೋದು. ಹಾಗೆ ಹೀಗೆ ಮುಂದೆ ಹೋದರೆ ಇನ್ನೂ ಬರುತ್ತೆ. ಹಾಗೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಇನ್ನೂ ಏನೇನಾಗುತ್ತೆ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ತೋರಿಸ್ತೀನಿ ಗೈಸ್. ಇಲ್ಲಿಗೆ ಇಷ್ಟೇ. ಐ ಹೋಪ್ ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲಿ ನಮಗೆ. ಈಗ ಸ್ವಲ್ಪ ವ್ಯೂವರ್ಸ್ ಬರ್ತಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಯಾಕಂದರೆ ಸುಮ್ಮನೆ ನಾ ಮಾಡಿರೋದು, ಆ್ಯಂಡ್ ನಾ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನೋಡುವ ಎಲ್ಲಿವರೆಗೆ ಹೋಗ್ತೀವಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.